26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಇವತ್ತು ರಾಜ್ಯದಲ್ಲಿ ಕಾವೇರಿ, ಕೃಷ್ಣಾ ಕಾವೇರಿ ಇವತ್ತು ನೀರು ಬಿಡುಗಡೆ ಮಾಡುವಂಥ ಕಾವೇರಿ ವಿಚಾರ ಇಲ್ಲಿ ಚರ್ಚೆ ಆಗಬೇಕಾಗಿತ್ತು. ಕೃಷ್ಣಾ ಏನು ನಮ್ಮ ನೀರಾವರಿ ಯೋಜನೆಗಳಿದಾವೆ, ಸುಮಾರು 1 ಲಕ್ಷ ಎಕರೆ ನೀರಾವರಿಯ ಭೂ ಸ್ವಾಧೀನ ಮಾಡ್ಕೊಳ್ಳುವಂಥದ್ದು, ಪರಿಹಾರ ಸರಿಯಾಗಿ ಕೊಡ್ತಾ ಇಲ್ಲ. ನೀರಾವರಿ ಯೋಜನೆಗಳೆಲ್ಲ ಸ್ಥಗಿತ ಆಗಿವೆ. ಗುತ್ತಿಗೆದಾರರ ಬಿಲ್ ಕೊಡ್ತಾ ಇಲ್ಲ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ KPSCಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಆಗಿ ಇಡಿಯವರು ಇವತ್ತು ತನಿಖೆ ಮಾಡಿ ಒಬ್ಬ IAS ಅಧಿಕಾರಿ ನಾಪತ್ತೆಯಾಗಿ ಓಡಿ ಹೋಗ್ತಾನೆ. ಅದ್ರ ಚರ್ಚೆ ಆಗ್ತಾ ಇಲ್ಲ. ಸುಮಾರು 4,80,000 ಸರ್ಕಾರಿ ಉದ್ಯೋಗಗಳಿದಾವೆ, ಅವುಗಳ ನೇಮಕಾತಿ ಸರಿಯಾಗಿ ಆಗ್ತಾ ಇಲ್ಲ. ಅದೇ ರೀತಿ ನೈಸ್ ಬಗ್ಗೆ ಇವತ್ತು ಚರ್ಚೆ ಇದೆ. ಇವತ್ತು ಬಿಡದಿ ಬಗ್ಗೆ ಅಲ್ಲಿ ರೈತರು ಜಮೀನು ಕೊಡೋದಿಲ್ಲತ್ತಾರೆ. ಫಲವತ್ತಾದಂಥ ಜಮೀನನ್ನು ಸುಮಾರು 10,000 ಎಕರೆ ಇವತ್ತು 3 ಕೋಟಿ ರೂಪಾಯಿ ಕೊಡ್ತೀನಿ ಅಂದರೂ ಅವ್ರು 3 ಕೋಟಿ ಬೇಡ, ನಮಗೆ ಜೀವನ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಬಿಡಿ ಅಂದ್ರೂ DK ಶಿವಕುಮಾರ್ ಅವರು ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಯ ಒಂದು ದೊಡ್ಡ ವ್ಯವಹಾರ ಇದೆ. ಇದನ್ನು ಎಲ್ಲರೂ ಪ್ರಶ್ನೆ ಮಾಡಿದ್ರೆ ನಾಳೆ ನಾನು ಹೇಳೋದು BJPಯವರಿಗೆ, ನೀವು ಈ ಹೊಂದಾಣಿಕೆ ರಾಜಕಾರಣ ಬಿಡಿ. ನೀವು ಏನಾದರೂ ರಾಜೀನಾಮೆ ಕೇಳೋದಿದ್ರೆ DK ಶಿವಕುಮಾರ್ ರಾಜೀನಾಮೆ ಕೇಳಿ ಮುಖ್ಯಮಂತ್ರಿಗಳು. ಯಾಕಂದರೆ ಅವರು ಎಲ್ಲ ರಂಗದಲ್ಲಿ ಇವತ್ತು ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆದಿದೆ. ಹಿಂದೆ BJPಯವರಿಗೆ 40% ಇದ್ದಿದ್ರೆ ಈಗ 70% ನಡೆದಿದೆ ಈ ಸರ್ಕಾರದಲ್ಲಿ. ಹಗಲು ದರೋಡೆ ಇವತ್ತು ನೋಡ್ರಿ, ಮಧ್ಯಮ ವರ್ಗದವರು ಬಡವರು ಒಂದು ಸಣ್ಣ ಕಾರ್ ತೊಗೊಂಡಿದ್ರೆ ಅದು ರಸ್ತೆ ಮೇಲೆ ಪಾರ್ಕಿಂಗ್ ಮಾಡಿದ್ರೆ ತಿಂಗಳಿಗೆ 25,000 ರೂಪಾಯಿ ತುಂಬಬೇಕಂತೇಳಿ ಒಂದು ಕಾನೂನು ತರ್ತಾ ಇದ್ದಾರೆ. ಅದೇ ರೀತಿ ನಿನ್ನೆ ಅದಾನಿಯವ್ರನ್ನ ಮನೆ ಕರೆಸಿ DK ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಆ ಅದಾನಿಯವ್ರನ್ನ ಮುಚ್ಚಲಿಕ್ಕೆ ಛತ್ರಿಯನ್ನು ಉಪಯೋಗ ಮಾಡಿ ಆ ಅಂಬ್ರೇಲಾದ ಹಿಂದೆ ಏನು ಅಂಥದ್ದೇನು ಕಳ್ಳತನ ವ್ಯವಹಾರ ಇತ್ತು, ಇದನ್ನು ಪ್ರಶ್ನೆ ಮಾಡಬೇಕಲ್ಲ ನಾವು ವಿಧಾನಸಭೆಯಲ್ಲಿ. ಯಾಕಂದರೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ, ಅಮಿತ್ ಶಾ ಅವ್ರನ್ನ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ದಿನ ಇಷ್ಟು ಅವಮಾನಕಾರಿಯಾಗಿ ಅಡಾನಿಯವರ ಏಜೆಂಟ್ ಅಂತ ಹೇಳಿ ಅಲ್ಲಿ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವ್ರ ಮನೆ ಕರೆದು ತಿಂಡಿ ತೀರ್ಥ ಕೊಟ್ಟು, ಬುಕೆ ಕೊಟ್ಟು ಸ್ವಾಗತ ಮಾಡಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ. ಇವೆಲ್ಲ ಚರ್ಚೆಗಳು ವಿಧಾನಸಭೆಯಲ್ಲಿ ಆಗಬೇಕಾಗಿತ್ತು. ಸುಮಾರು 8 ದಿವಸ ನಮ್ಮ ಸದನ ನಡೆಯದೆ ಕೇವಲ ನಾಗೇಂದ್ರನ ಬೆನ್ನು ಹತ್ತಿ ಇವತ್ತು ಸದನವನ್ನು ಹಾಳು ಮಾಡ್ತಾಯಿದ್ದಾರೆ. ನನಗನ್ನಿಸ್ತದೆ BJPಯಲ್ಲಿ ಕೆಲವೊಂದು ನಾಯಕರಿಗೆ ಮತ್ತು DK ಶಿವಕುಮಾರ್ ಅವ್ರನ್ನ ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗಬಾರ್ದು, ಮುಜುಗರಕ್ಕೊಳಗಬಾರ್ದು ಅಂಥೇಳಿ ಇವರು ಹೊಂದಾಣಿಕೆಯ ಒಂದು ಫಲ 8 ದಿವಸದಿಂದ ಸದನ ನಡೀತಾ ಇದೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.